ದೇವರಾಜ್ ಸರ್ ರಾಜಕೀಯಕ್ಕೆ ಬರ್ತಾರಂತೆ. ಏನಾದ್ರೂ ಒಂದು ಮನಸ್ಸು ಮಾಡ್ಬೋದೇನೋ. ಯಾಕಂದ್ರೆ ಈಗ ಹ್ಮ್. ಎಲೆಕ್ಷನ್ ನಿಲ್ಬೇಕಂದ್ರೆ 50 ಕೋಟಿ 100 ಕೋಟಿ ಬೇಕು. ಹೀಗೆ ರಾಜಕಾರಣದ ನಂಟು ಅಂಟಿದ್ದೆ ಹ್ಮ್. ಏನ್ ಬಚ್ಚೇಗೌಡರಿಂದ ಸರ್. ಸರ್ ಆಮೇಲೆ ನನ್ಗೆ ಇತ್ತೀಚೆಗೆ ಇನ್ನೊಂದು ಮಾತು ನಾನು ತಿಳಿದ್ಬಿಟ್ಟು ದೇವರಾಜ್ ಸರ್ ರಾಜಕೀಯಕ್ಕೆ ಬರ್ತಾರಂತೆ ಅನ್ನೋ ಮಾತು ಕೇಳ್ಪಟ್ಟೆ. ನಿಜಾನ ಸರ್? ಇದು ನಿಜ ಅಂತ ಹೇಳೋಕ್ಕೂ ಕಷ್ಟ, ಹ್ಮ್. ಇಲ್ಲ ಅಂತ ಹೇಳೋದಕ್ಕೂ ಮನ್ಸಿಲ್ಲ. ಅದಕ್ಕೆ ಕಾರಣ? ಯಾಕಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಂತ ಹ್ಮ್. ಒಂದು ಸಂಘಟನೆಯಲ್ಲಿ, ಬಹಳ ದೊಡ್ಡ ಸಂಘಟನೆಯಲ್ಲಿ ಕೆಲಸ ಮಾಡಿದ್ರ ಕಾರಣಕ್ಕೋಸ್ಕರವಾಗಿ ಸಂಘಟನೆಯಲ್ಲಿ ನಾನು ಯಾವಾಗಲೂ ಕೂಡ ಮುಂದೆ ಇರ್ತಿದ್ದೆ. ಓಕೆ. ವಿದ್ಯಾರ್ಥಿ ಪರಿಷತ್ನ ಮೂಲ ಧ್ಯೇಯನೇ ರಾಷ್ಟ್ರ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಿರುವಂತ ಒಂದು ಸಂಘಟನೆ. ಹಾಗಾಗಿ ನಮ್ಗೆ ಯಾಕೆ ಅನ್ನೋದಕ್ಕಿಂತಲೂ ಒಂದಷ್ಟು ಉತ್ತಮರು ರಾಜಕಾರಣಕ್ಕೆ ಬರಬೇಕು, ಒಂದಷ್ಟು ಈಗಿನ ಹದಗೆಟ್ಟಿರುವಂತ ಒಂದು ಪರಿಸ್ಥಿತಿನಲ್ಲಿ ರಾಜಕೀಯಕ್ಕೂ ಕೂಡ ಬಂದು ಒಂದಷ್ಟು ಜನರ ಸೇವೆಯನ್ನ ನೇರವಾಗಿ ಮಾಡೋದಕ್ಕೆ ಅವಕಾಶ ಸಿಗುವಂತ ಒಂದು ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ರಾಜಕೀಯ ಕ್ಷೇತ್ರ. ಹಾಗಾಗಿ ಆಸೆ ಅಂತೂ ಇದೆ, ಅವಕಾಶ ಸದ್ಯಕ್ಕೆ ಬಂದಿಲ್ಲ. ಹಾಗಾಗಿ ಅವಕಾಶ ಏನಾದ್ರೂ ಕೂಡ ಬಂದ್ರೆ ಈಗಿರುವಂತ ಒಂದು ಪರಿಸ್ಥಿತಿ ಏನಾದ್ರೂ ಇನ್ನೊಂದು 10 ವರ್ಷಕ್ಕೆ ಬದಲಾದ್ರೆ ಏನಾದ್ರೂ ಒಂದು ಮನಸ್ಸು ಮಾಡ್ಬೋದೇನೋ. ಯಾಕಂದ್ರೆ ಈಗ ಎಲೆಕ್ಷನ್ ನಿಲ್ಬೇಕಂದ್ರೆ 50 ಕೋಟಿ 100 ಕೋಟಿ ಬೇಕು ಅನ್ನೋಂತ ಪರಿಸ್ಥಿತಿನಲ್ಲಿ ಧೈರ್ಯ ಮಾಡೋಷ್ಟು ಶಕ್ತಿ ಅಂತೂ ಇಲ್ಲ. ಈ ವಾತಾವರಣ ಏನಾದ್ರೂ ಕೂಡ ಬದಲಾಗಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ರೆ ಆಸೆ ಅಂತೂ ಇಟ್ಕೊಂಡಿದ್ದೀನಿ. ಅದೇ ಪ್ರತಿಯೊಬ್ರು ರಾಜಕಾರಣಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಒಂದೊಂದು ದೇಶ ಇಟ್ಕೊಂಡಿರ್ತಾರೆ ಅಥವಾ ಅವರದೇ ಆದ ಒಂದು ಐಡಿಯಾಲಜಿ ಇಟ್ಕೊಂಡಿರ್ತಾರೆ. ಸೊ ನಿಮ್ಮ ಐಡಿಯಾಲಜಿ ಯಾವ ತರ ಇದೆ ಅಂತ? ಒಂದು ಸರ್, ಐಡಿಯಾಲಜಿ ಅಂತಲ್ಲ, ಇದೆಲ್ಲವೂ ಕೂಡ ಅನುಭವದ ಕಾರಣ. ನಾನು ಈಗಾಗಲೇ ನಿಮ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳಿದಿರೋದ್ರಿಂದ ಇವತ್ತಿನ ಸರ್ಕಾರಗಳು ಹೆಸರು ಗಳಿಸೋದಕ್ಕೋಸ್ಕರವಾಗಿ ಬೇಡದೇ ಇರುವಂತಹ ಒಂದು ಆಮಿಷಗಳನ್ನ, ವ್ಯವಸ್ಥೆಗಳನ್ನ ಜನರಿಗೆ ತಲುಪಿಸುವಂತ ಒಂದು ಕೆಲಸ ಆಗ್ತಾ ಇದೆ. ಅದ್ರ ಕೂಡ ಈ ಭಾಗ್ಯಗಳು ಅನ್ನೋಂತ ಒಂದು ಹೆಸರಿನಲ್ಲಿ ಜನರು ಅದು ಕೊಡಬಾರ್ದು ಅಂತ ಅಲ್ಲ, ಆದ್ರೆ ಯಾವ್ದು ನಿಜವಾಗ್ಲೂ ಕೊಡಬೇಕಾಗಿತ್ತು, ಯಾವ್ದು ನಿಜವಾಗ್ಲೂ ಸಿಗಬೇಕಾಗಿತ್ತು ಅದನ್ನು ಸಿಗಕ್ ಆಗ್ತಾ ಇಲ್ಲ ಅಂತ. ಇವತ್ತು ಕೆಲವೊಂದು ಉಚಿತ ಸೇವೆಗಳ ಕಾರಣಕ್ಕೋಸ್ಕರವಾಗಿ ಸಿಗಲೇಬೇಕಾದಂತ 2 ಕ್ಷೇತ್ರಗಳಿಂದ ಇವತ್ತು ಜನ ವಂಚಿತರಾಗ್ತಾರೆ. ಒಂದು ಶಿಕ್ಷಣ ಕ್ಷೇತ್ರ, ಇನ್ನೊಂದು ಆರೋಗ್ಯ ಕ್ಷೇತ್ರ. ಇವತ್ತು ಒಂದು ಬಡವರು 5,000 10,000 15,000 ಸಂಬಳ ತಗೊಳ್ಳಂತವ್ರು ಸಡನ್ ಆಗಿ ತಾನೋ ತನ್ನ ಹೆಂಡತಿನೋ ಅಥವಾ ತನ್ನ ತಾಯಿನೋ ತಂದೆನೋ ಕೊಲ್ಯಾಪ್ಸ್ ಆದಾಗ, ಅನಾರೋಗ್ಯಕ್ಕೊಳಗಾದಾಗ ಯಾವ ಆಸ್ಪತ್ರೆನಲ್ಲೂ ಕೂಡ ಲಕ್ಷ ಇಲ್ಲದೆ ಇವತ್ತು ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಎಲ್ಲಿ ತರಬೇಕು ಅಲ್ಲ 1 ಲಕ್ಷ? ಸಡನ್ ಆಗಿ ನಾನು 15,000 ಸಂಬಳ ಬರುತ್ತೆ ಸರ್, 15,000 ಸಂಬಳ ತಗೊಳ್ಳೋನು 5 ಲಕ್ಷ ಆಪರೇಷನ್ ಹೆಂಗ್ ತರಬೇಕು, ಎಲ್ಲಿಂದ ತರಬೇಕು? ಚಾಲೆಂಜಿಂಗ್ ಆಗ್ಬಿಟ್ಟಿದೆ. ಆಮೇಲೆ ಮಕ್ಕಳನ್ನ ಇವತ್ತು ನೋಡಿ ಏನೇ ಸವಲತ್ತುಗಳನ್ನ ಕೊಟ್ಟರು ಕೂಡ ಕೊನೆಗೆ ಒಂದು ಬಡ ಕುಟುಂಬದಲ್ಲಿ ಒಬ್ಬ ಸುಶಿಕ್ಷಿತನಾದ್ರೆ, ಒಬ್ಬ ಶಿಕ್ಷಣ ಪಡ್ಕೊಂಡ್ರೆ ಅವನ ಇಡೀ ಕುಟುಂಬನ ಒಂದು 10 ವರ್ಷ ಲೇಟ್ ಆಗ್ಬೋದು, ಆದ್ರೆ 100% ಆ ಮನೆಯನ್ನ ಆ ಕುಟುಂಬನ ಗುರಿ ಸೇರಿಸ್ತಾನೆ ಆ ಶಿಕ್ಷಿತನಾದವನು. ಹಂಗಾಗಿ ಪ್ರತಿ ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ ಉಚಿತ ಶಿಕ್ಷಣ ಸಿಗ್ಬೇಕು, ಉಚಿತ ಆರೋಗ್ಯ ಸಿಗ್ಬೇಕು ಸರ್. ಇವೆರಡೂ ಸಿಕ್ಬಿಟ್ರೆ ಇನ್ಯಾವುದು ಕೂಡ ಒಬ್ಬ ವ್ಯಕ್ತಿಗೆ ಅವಶ್ಯಕತೆಯೇ ಇಲ್ಲ ಅಂತ ನನಗನ್ಸುತ್ತೆ. ಇವತ್ತು ಕೂಲಿಗೆ ಹೋದ್ರು ಕೂಡ 1,000 ರೂಪಾಯಿ ಸಂಪಾದನೆ ಸಿಗುತ್ತೆ. 1,000 ರೂಪಾಯಿನಲ್ಲಿ ನೀವು ಇಡೀ ಜೀವನವನ್ನ ಆರಾಮಾಗಿ ಲೀಡ್ ಮಾಡ್ಬೋದು. ಯಾವಾಗ ಅಂತಂದ್ರೆ ಅನಪೇಕ್ಷಿತ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳಾದಂತ ಶಿಕ್ಷಣದ ಶುಲ್ಕ ಮತ್ತೆ ಆಸ್ಪತ್ರೆ ಶುಲ್ಕ ಇವೆರಡರ ಬರ್ಡನ್ ತಪ್ಪಿಸ್ಕೊಂಡ್ಬಿಟ್ರೆ ಮನುಷ್ಯ ಆರಾಮಾಗಿ ಬದುಕಬಹುದು. ತಾವು ರಾಜಕಾರಣಕ್ಕೆ ಎಂಟ್ರಿ ಆದ್ರೆ 2 ಕ್ಷೇತ್ರಕ್ಕೆ ತುಂಬಾ ಮಹತ್ವ ಕೊಡಬೇಕು ಅನ್ನೋ ಆಸೆ ಇದೆ. ನಂತರ ಒಬ್ಬ ಶಿಕ್ಷಣ ತಗೊಂಡಿರೋ ವ್ಯಕ್ತಿ ಅಂದ್ರೆ ಎಜುಕೇಟೆಡ್ ಅಥವಾ ಒಬ್ಬ ಯಂಗ್ಸ್ಟರ್ ರಾಜಕಾರಣಕ್ಕೆ ಬರ್ಬೇಕು ಅನ್ನೋಂಥದ್ದು ತುಂಬಾ ಜನ ವಾದ ಆಗಿರುತ್ತೆ. ಸೊ ರಾಜಕಾರಣಕ್ಕೆ ಬಂದ್ರೆ ಏನೆಲ್ಲ ಡೆವಲಪ್ಮೆಂಟ್ ತರ್ಬೋದು ಅಥವಾ ಏನೆಲ್ಲ ಬದಲಾವಣೆ ತರ್ಬೋದು ನಿಮ್ ಪ್ರಕಾರ? ಒಂದು, ಭ್ರಷ್ಟಾಚಾರ ಕಡಿವಾಣ ಆಗ್ಬಿಡ್ಬೇಕು. ಓಕೆ. ಭ್ರಷ್ಟಾಚಾರ ಕಡಿವಾಣ ಬೀಳದೆ ಇವತ್ತು ದೇಶಕ್ಕೆ ಉಳಿಗಾಲ ಇಲ್ಲ. ಒಂದು, ಯಾವಾಗ ನೀವು 50 ಕೋಟಿ 100 ಕೋಟಿಯನ್ನ ಖರ್ಚು ಮಾಡಿ ನೀವು ಎಲೆಕ್ಷನ್ ವಿನ್ ಆಗ್ತಿರೋ, ಏನ್ ಸಮಾಜ ಸೇವೆ ಮಾಡಕ್ಕಾಗುತ್ತೆ? ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಅವ್ನು ಬಿಸ್ನೆಸ್ ಮೈಂಡ್ ಅಲ್ಲಿ ನೋಡ್ತಾರೆ. ಅವ್ರು ಬೇರೆ ವಿಧಿನೇ ಇಲ್ಲ ಸರ್. ಅವ್ರನ್ನ ನಾವ್ ಯಾವತ್ತು ಇವತ್ತು ಬ್ಲೇಮ್ ಮಾಡಂಗಿಲ್ಲ ಅವ್ರನ್ನ. ಹಾಗಾಗಿನೇ ಈಗಿನ ಯುವಕರು ಏನಾದ್ರು ಕೂಡ ಸ್ವಲ್ಪ ಸುಶಿಕ್ಷಿತರು, ಸ್ವಲ್ಪ ಸಮಾಜದ ಮೇಲೆ ಕಾಳಜಿ ಇರೋಂಥವ್ರು, ಬಡವರು, ಬಡತನವನ್ನ ಅನುಭವಿಸಿ ಬಂದಿರೋರು ಒಂದಷ್ಟು ಜನ ಏನಾದ್ರು ಕೂಡ ರಾಜಕಾರಣಕ್ಕೆ ಬಂದ್ರೆ ಒಂದಷ್ಟು ಬದಲಾಗ್ಬೋದು ಅಂತ ಆಶಾಭಾವನಂತೂ ಇದೆ. ನಿಜವಾಗ್ಲು ಬರ್ಬೇಕು ಕೂಡ. ತಮ್ಮ ರಾಜಕೀಯ ಗುರುಗಳು ಯಾರಾದ್ರೂ ಇದ್ದಾರಾ? ನನಗೆ ರಾಜಕಾರಣದ ನಂಟು ಅಂಟಿದ್ದೆ ಏನ್ ಬಚ್ಚೇಗೌಡರಿಂದ ಸರ್. ಮತ್ತೆ ಬಚ್ಚೇಗೌಡರ ಅವರ ರಾಜಕಾರಣವನ್ನ ಅವ್ರು ಏನೇ ನಿಷ್ಠುರವಾದಿಗಳಾದ್ರೂ ಕೂಡ, ಅವರು ಎಷ್ಟೇ ನಿಷ್ಠುರವಾಗಿ ಮಾತಾಡಿದ್ರು ಕೂಡ ಎಲ್ಲೂ ಕೂಡ ಭ್ರಷ್ಟಾಚಾರದ ಕಲೆಯನ್ನ ಅವ್ರು ಅನ್ಸ್ಕೊಳ್ಳಿಲ್ಲ.
ಆಮೇಲೆ ಇತ್ತೀಚೆಗೆ ಬರ್ತಾ ಇರುವಂತ ಹೆಣ್ಣಿನ ವಿಚಾರಗಳಕ್ಕೋಸ್ಕರವಾಗಿಯೇ ಕುಖ್ಯಾತಿಯನ್ನ ಒಳಗೊಂಡಂತ ಯಾವುದೇ ಇದನ್ನು ಕೂಡ ಅವರು ಅಂಟಿಸ್ಕೊಳ್ಳಿಲ್ಲ. ಆಮೇಲೆ ನೇರ ನಿಷ್ಠುರವಾಗಿ ಬೈದು ಕೆಲಸವನ್ನ ಮಾಡುವಂತ ಒಬ್ಬ ನೇರ ರಾಜಕಾರಣಿ. ಹಾಗಾಗಿನೇ ಅವ್ರು ಬಹಳ ಇಷ್ಟ ನನಗೆ. ನನ್ ಕಂಡ್ರೆ ಅವ್ರಿಗೂ ಕೂಡ ಬಹಳ ಇಷ್ಟ. ನಾನು ಬಹಳ ಪ್ರೀತಿಯಿಂದ ನನ್ನ ಮೇಲೆ ವಿಶೇಷವಾದಂತ ಒಂದು ಕಾಳಜಿ ಇದೆ ಅವರಿಗೆ. ನನ್ಗೆ ಬಹಳ ವಿಶೇಷವಾದಂತ ಗೌರವ ಕೊಡ್ತಾರೆ. ಹಾಗಾಗಿನೇ ಅವರ ನಡೆಗಳನ್ನ ಬಹಳಷ್ಟು ಕಲ್ತಿದ್ದೀನಿ ನಾನು. ಆಕ್ಚುಲಿ ರಾಜಕಾರಣ ಕಲ್ತಿದ್ದೆ, ರಾಜಕಾರಣಕ್ಕೆ ಬರೋದಕ್ಕೆ ಇಷ್ಟಪಟ್ಟಿದ್ದೆ ಅವರಿಂದ ಸರ್. ಅವರೇ ನನ್ನ ರಾಜಕೀಯ ಗುರು. ಸೊ ಸಾಕಷ್ಟು ವಿಚಾರಗಳನ್ನ ಒಂದು ಟೈಮ್ ಕೊಟ್ಟು ನಮ್ಗೆ ಹಂಚ್ಕೊಂಡಿದ್ದೀರಿ ಸರ್. ಸಾಕಷ್ಟು ಅಂದ್ರೆ ಎಸ್ಪೆಷಲಿ ಶಿಕ್ಷಣ ವಿಚಾರವಾಗಿ ತಮ್ಮ ಹತ್ರ ಪಡೆದಂತ ಮಾಹಿತಿ ಜನಕ್ಕೆ ತುಂಬಾ ಅಗತ್ಯವಾದ ವಿಷಯಗಳನ್ನ ನಮಗೆ ಹಂಚ್ಕೊಂಡ್ರಿ. ಸೊ ತಮ್ಗೆ ಧನ್ಯವಾದಗಳು ಸರ್. ಸಾಕಷ್ಟು ಕಾಲವನ್ನು ನಮ್ಗೆ ಕೊಟ್ಟಿದ್ದಕ್ಕೆ, ಟೈಮ್ ನ ಕೊಟ್ಟಿದ್ದಕ್ಕೆ. ಸೊ ಇದು ವೀಕ್ಷಕರೇ, ನಾನು ಮಾಡಿದ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ತುಂಬಾ ಅಟ್ರಾಕ್ಟಿವ್ ಮತ್ತೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆದ ಇಂಟರ್ವ್ಯೂದಲ್ಲಿ ಇದು ಕೂಡ ಒಂದು ಅಂತ ನಾನು ಹೇಳ್ಬೋದು. ಇದು ವೀಕ್ಷಕರೇ, ದೇವರಾಜ್ ಸರ್ ನಡುವಿನ ಒಂದು ಸಂದರ್ಶನ. ಮತ್ತೊಂದು ವಿಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.